ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಈ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಜನವರಿ 18, 2026ರಂದು ನಡೆದಿದ್ದು, ಕಿಚ್ಚ ಸುದೀಪ್ ರವರು ಗಿಲ್ಲಿ ನಟ ರವರಿಗೆ ಟ್ರೋಫಿ ಪ್ರದಾನ ಮಾಡಿದರು. ಈ ವಿಚಾರವಾಗಿ ಕನ್ನಡಪರ ಸಂಘಟನೆ ಹೋರಾಟಗಾರರು ಹಾಗೂ ದೇವನಹಳ್ಳಿ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ಕರವೇ ಪ್ರವೀಣ್ ಶೆಟ್ಟಿ ಬಣದ ದೇವನಹಳ್ಳಿ ತಾಲೂಕು ಉಪಾಧ್ಯಕ್ಷರು ಗೋಕರೆ ಸತೀಶ್ ಅಭಿನಂದನೆ ಸಲ್ಲಿಸುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಶುರುವಾದಾಗಿಂದಲೂ ಅವನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನೇ ಇದೆ ಎಲ್ಲರ ಮನಸ್ಸಲ್ಲಿ ಕೂಡ. ಆಮೇಲೆ ಅವನು ಹಾರ್ಡ್ ವರ್ಕ್ ಎಫರ್ಟ್ ಕೂಡ ಕಷ್ಟಪಟ್ಟು ಮಾಡಿದ್ದಾನೆ. ಟಾಸ್ಕ್ ಆಗ್ಬೋದು, ಶೋ ಆಗ್ಬೋದು, ಎಲ್ಲದನ್ನು ಅವನ ಪ್ರತಿಭೆ ನೋಡಿ ಜನ ಇವನೇ ವಿಲನ್ ಅಂತ ಸಾಕಷ್ಟು ಜನನು ಡಿಸೈಡ್ ಮಾಡಿರಲಿಲ್ಲ. ಅದರಂತೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಟ ವಿನ್ ಆಗಿರೋದು ಎಲ್ರಿಗೂ ಖುಷಿ ಕೊಡೋ ವಿಚಾರ. ನಾಡು ನುಡಿ ಭಾಷೆ ಅನ್ನೋ ವಿಚಾರದಲ್ಲಿ ನಮ್ಮ ಜನ ಬರೀ ಕೆಲವು ಯಾವುದೋ ಒಂದು ಸಂಘಟನೆ ವಿಚಾರ ಅಥವಾ ಏನು ಮತ್ತೊಂದಕ್ಕೆ ಸ್ಟಿಕ್ ಆನ್ ಆಗದೆ ಒಂದು ಬಡವ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ನಟನಿಗೆ ವೋಟ್ ಮಾಡಿ ಗೆದ್ದಿದ್ದಾರೆ. ಹಾಗಾಗಿ ನಮ್ಮ ಕನ್ನಡ ನಾಡಿನ ಜೊತೆ ಯಾವತ್ತೂ ಕಲೆ ಮತ್ತು ಸಂಸ್ಕೃತಿ ಜೊತೆ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಂದಾನು ಒಂದ್ ಕಡೆ ಬೆಣ್ಣೆ ಉಣ್ಣ ಅಂತಾನೆ ಬಂದಿದೆ. ಆದ್ರೆ ನಾನು ಯಾವುದೇ ಒಂದು ಸಂಘಟನೆನ ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ನಮ್ಮಲ್ಲಿ ಕನ್ನಡ ಪರ ಸಂಘಟನೆಗಳು ಕೆಲವು ನಮ್ಮ ಅಶ್ವಿನಿ ಗೌಡರ ಪರವಾಗಿ ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಅನ್ನು ಕೊಟ್ಟಿರೋದು ನಾವು ನೋಡಿದ್ವಿ. ಆದ್ರೆ ಕರುನಾಡಿನ ಜನತೆ ಏನವರು ಬಯಸಿದ್ರು ಅಷ್ಟು ಸುಲಭವಾಗಿ ಯಾವುದೇ ಒಂದು ಸಂಘಟನೆ ಪರ ಹೋಗ್ಲಿಲ್ಲ. ಅವರು ನಾಡು ನುಡಿ ಮತ್ತೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದ್ರ ಹಿಂದೆ ಹೋಗಿದ್ದಾರೆ. ಅವ್ರನ್ನೆಲ್ಲ ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಗಿಲ್ಲಿ ನಟನಿಗೆ ವೋಟ್ ಹಾಕಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟನ್ ಗೆಲ್ಲಿಸಿರುವಂತ ತಮ್ಮೆಲ್ಲ ಸಮಸ್ತ ಕನ್ನಡ ಪ್ರೇಮಿಗಳು ಹಾಗೂ ಸಮಸ್ತ ವೀಕ್ಷಕರು, ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಇಲ್ಲಿವರೆಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಮಾಧ್ಯಮಕ್ಕೆ ಪ್ರಚಾರ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಕೂಡ ನಮ್ಮ ದೇವನಹಳ್ಳಿ ತಾಲೂಕು ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರವೀಣ್ ಕುಮಾರ್ ಶೆಟ್ಟಿ ಸಂಘಟನೆಯವರು ಗಿಲ್ಲಿಯವರಿಗೆ ಓಟ್ ಮುಖಾಂತರ ಮಾಡಿ ವೋಟ್ ಮಾಡಿದ್ದೀವಿ. ಅವರಿಗೆ ವೋಟ್ ಮಾಡಿದ್ರೆ ಒಳ್ಳೆ ಕಲೆ ಇರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಈಗಿನ ಕಾಲದಲ್ಲಿ ಸಾಮಾಜಿಕವಾಗಿ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಹಾಗಾಗಿ ಬಡವ್ರ ಮಕ್ಕಳು ಬೆಳೆಯುವ ಉದ್ದೇಶಪೂರ್ವಕವಾಗಿ ಪ್ರವೀಣ್ ಕುಮಾರ್ ಶೆಟ್ಟರು, ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟರು ಇದ್ದಂಗೆ ನಾವು ಎಲ್ರಿಗೂ ಗಿಲ್ಲಿವರೆಗೆ ಮತವನ್ನು ಚಲಾಯಿಸಿದ್ದೀವಿ. ಇದರಲ್ಲಿ ಆಮೇಲೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಹಲವಾರು ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು ಎಲ್ಲರೂ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡ್ತಾನೆ, ಬೇರೆಯವರಿಗೆ ನಾನು ಸಂಘಟನೆ ಅಂತ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡಲ್ಲ. ಕೆಲವರು ಒಂದು ಸಂಘಟನೆ ಬೇರೆಯವರಿಗೆ ಸಪೋರ್ಟ್ ಮಾಡಿರ್ಬೋದು. ನಾನು ಅದಕ್ಕೆ ಸಂಘಟನೆ ಬಗ್ಗೆ ಮಾತಾಡಲ್ಲ. ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದಂತ ಸುಮಾರು 2000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರು, ಅವರ ಕಾರ್ಯಕರ್ತರುಗಳು, ವಿಶೇಷವಾಗಿ ನಮ್ಮ ಕನ್ನಡಾಭಿಮಾನಿಗಳಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.